ಸ್ವಾಗತ ಅಂತ ಹೇಳ್ತಾ, ಯಾರೆಲ್ಲ SSLC ಪರೀಕ್ಷೆ 2ರಲ್ಲಿ ಪ್ರಥಮ ಭಾಷೆ ಕನ್ನಡವನ್ನು ವಿಷಯ ತೆಗೆದುಕೊಂಡಿದ್ದೀರಿ ಅವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ 65+ ಬರ್ತಕ್ಕಂಥ ಒಂದು ಪ್ರಶ್ನೋತ್ತರ ವಿಡಿಯೋಗಳು ಬರ್ತವೆ. ಸೊ ಇದು ಫಸ್ಟ್ ಪಾರ್ಟ್ ಇದೆ, ದಯಮಾಡಿ ನೋಡಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. 5 ಕ್ವಶನ್ ಪೇಪರ್ಗಳು ಅಂದರೆ 4 ಮಾಡೆಲ್ ಕ್ವಶನ್ ಪೇಪರ್ ಜೊತೆಗೆ ಮಾರ್ಚ್ನಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳ 5ರ ವಿಡಿಯೋ ಲಿಂಕನ್ನು ಕೆಳಗಡೆ ಕೊಟ್ಟಿದ್ದೀನಿ. ಎಲ್ಲ ಪಾಠದ ಪ್ರಶ್ನೋತ್ತರಗಳ ಲಿಂಕ್ ಇದ್ದಾವೆ, ಚೆನ್ನಾಗಿ ನೋಡಿ. ಬರೆದು ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗಿ ಪಾಸ್ ಆಗ್ತೀರಿ. ನಿಮಗೆ ಬರೆಯೋಕ್ಕೆ ಬರಲಿಲ್ಲ ಅಂದರೆ ನೀವು ಪಾಸೇ ಆಗೋದಿಲ್ಲ, ಅದು ಕೂಡ ಗೊತ್ತಿರಲಿ. ಸೊ 1 ಅಂಕದ ಪ್ರಶ್ನೋತ್ತರಗಳಿದ್ದಾವೆ. ಸೊ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ಅದನ್ನು ಕೇಳಿಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿ. ಗದ್ಯಪಾಠ 1, ನಮ್ಮ ಭಾಷೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ? ಉತ್ತರ: ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ, ಆಹಾರ ವಿಚಾರಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತು ಕೊಡುತ್ತವೆ. 3ನೇ ಪ್ರಶ್ನೆ: ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಉತ್ತರ: ಮನುಷ್ಯನು ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳು ಎಂದು ಮೂಡಿದವೋ ಆಗ ಅವನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಮುಂದಿನ ಪ್ರಶ್ನೆ: ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ನಯಸೇನ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಅಂತ ಕೇಳಿದರೆ ಮಹಮ್ಮದಿಯರ ಆಳ್ವಿಕೆಯ ಕಾಲದಲ್ಲಿ ಅನ್ನೋದನ್ನು ಪೂರ್ಣ ವಾಕ್ಯದಲ್ಲಿ ಬರೀರಿ. ವ್ಯಾಘ್ರಗೀತೆ ಪಾಠದ ಪ್ರಶ್ನೋತ್ತರಗಳು. ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಮಹರ್ಷಿ ವೇದವ್ಯಾಸರು. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ. ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಅಂತ ಕೇಳಿದರೆ ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದೊಂಬರಾಟದಲ್ಲಿ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಕೇಳಿದ್ರು? ಖಿರ್ದಿ ಪುಸ್ತಕ. ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು ಕೇಳಿದರೆ ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚನೆಯನ್ನು ಮಾಡ್ತದೆ. ಮುಂದಿನ ಪಾಠ ಭಾಗ್ಯಶಿಲ್ಪಿಗಳು. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು? ಕ್ರಿಸ್ತಶಕ 1895ರಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾದರು? ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಅಂತಕ್ಕಂಥ ಆಯ್ಕೆ ಸರಿ ಇದೆ. ಇನ್ನು ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಅಂತ ಕೇಳಿದ್ರು ಅದು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಅನ್ನೋದನ್ನು ಬರಿಬೇಕು. ಇನ್ನು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಏನಪ್ಪ ಅಂತಂದರೆ ಸರ್ ಪದವಿಯನ್ನು ನೀಡಿ ಗೌರವಿಸಿತು ಅಂತ ನೀವೇನು ಮಾಡಬೇಕಾಗಿತ್ತು? ಬರಿಬೇಕಿತ್ತು. ಮುಂದಿನ ಪ್ರಶ್ನೆ: ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದವರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗುತ್ತೆ? ಇಂಜಿನಿಯರ್ ದಿನ ಅಂತ ಬರೀರಿ. 4ನೇ ಪಾಠ ಎದೆಗೆ ಬಿದ್ದ ಅಕ್ಷರ. ಇಂದೆಲ್ಲ ನಾಳೆ ಫಲ ಕೊಡುವ ಅಂಶಗಳಾವವು? ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ. ಮನೆ ಮಂಚಮ್ಮ ಯಾರು? ಗ್ರಾಮದೇವತೆ. ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು? ಸಿದ್ಧಲಿಂಗಯ್ಯ. ಶಿವಾನುಭವ ಪುಸ್ತಕ ಬರೆದವರು ಯಾರು? ಫಗು ಹಳಕಟ್ಟಿ. ವಚನಕಾರರಿಗೆ ಯಾವುದು ದೇವರಾಗಿತ್ತು? ಅವರವರ ಪ್ರಜ್ಞೆ. ಅಶೋಕ್ ಪೈ ಅವರ ವೃತ್ತಿ ಯಾವುದು? ಮನೋವೈದ್ಯರು. ದೇವನೂರು ಅವರು ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ ಅಂತ ಕೇಳಿದರೆ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರು ಅಂತ ದೇವನೂರು ಮಹಾದೇವ ಹೇಳಿದ್ದಾರೆ. 6ನೇ ಗದ್ಯಪಾಠ ಯುದ್ಧ. ರಾಹಿಲ ಯಾರು? ಓರ್ವ ವೈದ್ಯ ಸೈನಿಕ. ರಾಹಿಲ ತುರ್ತು ಪರಿಸ್ಥಿತಿಯ ನಿರ್ವಹಣೆಗೆ ಏನನ್ನು ಭದ್ರವಾಗಿ ಹಿಡಿದುಕೊಂಡಿದ್ದ? ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆ. ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮ ಏತಕ್ಕಾಗಿ ಪಾಲಿಸಲಾಗುತ್ತದೆ? ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು. ರಾಹಿಲ ಮುದುಕಿಯ ಎದುರಿಗೆ ನುಡಿದ ಗಂಭೀರ ಮಾತು ಯಾವುದು ಅಂತ ಕೇಳಿದರೆ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು. ಇನ್ನು ಯುದ್ಧದ ಬಗ್ಗೆ ಮುದುಕಿಯ ಅಭಿಪ್ರಾಯವೇನು ಕೇಳಿದರೆ ಈ ಯುದ್ಧ ನನ್ನ ಮೊಮ್ಮಗವನ್ನು ಉಳಿಸಲಿಲ್ಲವಲ್ಲ, ಯಾರಿಗಾಗಿ ಯಾತಕ್ಕಾಗಿ ಈ ಯುದ್ಧ ಅದನ್ನಾದರೂ ಹೇಳಿರಿ ಎಂಬುದೇ ಮುದುಕಿಯ ಅಭಿಪ್ರಾಯ. ಮುಂದಿನ ಗದ್ಯಪಾಠ ಶಬರಿ. ಶ್ರೀರಾಮನ ತಂದೆ ಹೆಸರೇನು ಕೇಳಿದರು? ದಶರಥ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು? ಹೂ, ಮಧುಪರ್ಕ, ರುಚಿಕರ ಹಣ್ಣು ಹಂಪಲು. ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ಶಬರಿ. ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು. ಶಬರಿ ಗೀತ ನಾಟಕದ ಕರ್ತೃ ಕೇಳಿದ್ರು ಪೂತಿ ನರಸಿಂಹಾಚಾರ ಅನ್ನೋದು ಉತ್ತರ. ಮುಂದಿನ ಗದ್ಯಪಾಠ ಲಂಡನ್ ನಗರ. ಲಂಡನ್ನಿನ ರಸ್ತೆಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಮಾಡಿದ ವ್ಯವಸ್ಥೆಯೇನು? ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ಯುವುದು. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗಾರ್ ಸ್ಕ್ವೇರ್. ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕ? ಸತ್ತು ಹೋಗಿರುವ ಸಂತರ, ಸಾರ್ವಭೌಮರ, ಕವಿ ಪುಂಗವರ ಸ್ಮಾರಕ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಕೇಳಿದ್ರು ಚೇರಿಂಗ್ ಕ್ರಾಸ್. 8ನೇ ಗದ್ಯಪಾಠ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ. ಕೌಸಂಬಿಯ ಅರಸ ಯಾರು? ಅತಿಬಲ.
ಸೋಮಶರ್ಪ ಕಶ್ಯಪಿಯರ ಮಕ್ಕಳ ಹೆಸರೇನು? ಅಗ್ನಿಭೂತಿ ಮತ್ತು ವಾಯುಭೂತಿ. ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸಿದಳು? ಅನ್ನನಾದ ಸೂರ್ಯಮಿತ್ರನ ಬಳಿಗೆ. ಸೂರ್ಯಮಿತ್ರನು ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಅಂತ ಕೇಳಿದರು. ಸೂರ್ಯಮಿತ್ರ ತಾನು ಸೋದರ ಮಾವನೆಂದು ತಿಳಿದರೆ ಸಲುಗೆಯುಂಟಾಗಿ ತಂಗಿಯ ಮಕ್ಕಳು ವಿದ್ಯೆಯನ್ನು ಕಲಿಯುವುದಿಲ್ಲವೆಂದು ಆಲೋಚಿಸಿ ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಅಂತಲೇ ಹೇಳಿದ. ಮುಂದಿನ ಪ್ರಶ್ನೆ, ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಮಂತ್ರಿ ಪದವಿ. ಇನ್ನು ಪದ್ಯ ಭಾಗ ನೋಡೋಣ. ಸಂಕಲ್ಪ ಗೀತೆ. ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಬಿರುಗಾಳಿಯಿಂದ ಹೊಯ್ದಾಡುತ್ತಿರುವ ಹಡಗನ್ನು. ನದಿ ಜಲಗಳು ಏನಾಗಿವೆ? ಕಲುಷಿತವಾಗಿವೆ. ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು? ಕಲುಷಿತಗೊಂಡ ನದಿಗಳ ಜಲಕ್ಕೆ. ಇನ್ನು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ? ಬರಡಾಗಿದೆ. ಯಾವ ಎಚ್ಚರದಳು ಬದುಕಬೇಕಿದೆ? ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಳು ಬದುಕಬೇಕಿದೆ. ಇನ್ನು ಮುಂದಿನ ಪದ್ಯ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ? ಗಾವುದ ವೇಗದಲ್ಲಿ. ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ? ಕರಿ, ಬಿಳಿ, ಕೆಂಪು, ಹೊನ್ನಿನ ಹೊಳೆಯುವ ಬಣ್ಣಗಳಿವೆ. ಹಕ್ಕಿ ಕಣ್ಣುಗಳು ಯಾವುವು? ಸೂರ್ಯಚಂದ್ರರು. ಹಕ್ಕಿ ಯಾರ ನೆತ್ತಿಯನ್ನು ಕುಕ್ಕಿದೆ? ಸಾರ್ವಭೌಮನ. ಹಕ್ಕಿ ಯಾರನ್ನು ಹರಸಿದೆ? ಹೊಸಗಾಲದ ಹಸು ಮಕ್ಕಳನ್ನು. ಹಕ್ಕಿ ಯಾವುದರ ಸಂಕೇತ? ಕಾಲಪಕ್ಷಿಯ ಸಂಕೇತ. ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ವ್ಯಾಪಿಸಿವೆ? ದಿಗ್ಮಂಡಲಗಳ ಆಚಿನ ಅಂಚಿಯವರೆಗೂ ವ್ಯಾಪಿಸಿವೆ ಅನ್ನೋದನ್ನು ಬರೀರಿ. ಮೂರನೇ ಪದ್ಯ, ಕೌರವೇಂದ್ರನ ಕೊಂದೆ ನೀನು. ಶ್ರೀಕೃಷ್ಣನು ಕರ್ಣನನ ರಥದಲ್ಲಿ ಕೂರಿಸಿಕೊಳ್ಳುವಾಗ ಏನೆಂದು ಕರೆದನು? ಮೈದುತನದ ಸರಸವೆಸಗಿ ಕೈ ಹಿಡಿದು ಎಳೆದು ರಥದಲ್ಲಿ ಕೂರಿಸಿದ. ಕುಮಾರವ್ಯಾಸರ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವ ನಕುಲ ಮತ್ತು ಸಹದೇವ. ಕುಮಾರವ್ಯಾಸನ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ನಾರನಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಏಕೆ ಬಂತು ಕೇಳಿದರೆ, ಆತ ಸಂಸ್ಕೃತದ ಮಹಾಭಾರತವನ್ನು ಕನ್ನಡದಲ್ಲಿ ಕರ್ನಾಟ ಭಾರತ ಕಥಾಮಂಜರಿಯನ್ನಾಗಿ ರಚಿಸಿರುವುದರಿಂದ. ನಾಲ್ಕನೇ ಪದ್ಯ, ಛಲಮನೆ ಮೆರೆವೆಂ. ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳಿದ? ಭೀಷ್ಮನಿಗೆ. ದಿನ ಪಸುತ ಎಂದರೆ ಯಾರು ಅಂತ ಕೇಳಿದ್ದಾರೆ ಕರ್ಣ. ಯಾರಿಬ್ಬರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳೋದಾಗಿ ದುರ್ಯೋಧನ ಹೇಳ್ತಾನಂದರೆ ಅರ್ಜುನ ಭೀಮರನ್ನ. ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವ ಯಾರು? ದುರ್ಯೋಧನ. ಅಂತಕಾತ್ಮಜ ಎಂದರೆ ಯಾರು? ಧರ್ಮರಾಯ. ಹಸುರು ಪದ್ಯ. ಅಶ್ವಯುಜದ ಭತ್ತದ ಗದ್ದೆಯು ಬಣ್ಣ ಯಾವ ಹಸುರಿನಂತಿದೆ? ಗಿಳಿ ಬಣ್ಣದ ಹಸುರು. ಕವಿ ನೋಡಿದ ಅಡಕೆಯ ತೋಟ ಎಲ್ಲಿದೆ? ಬನದ ಅಂಚಿನಲ್ಲಿದೆ. ಹಸುರು ಯಾವುದನ್ನು ಕಂಡು ಪ್ರೇರಿತವಾದ ಕವನ? ಅಶ್ವಯುಜ ಮಾಸದ ನವರಾತ್ರಿಯ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತ ಕವನ. ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ? ಮಕಮಲ್ಲಿನ ಹೊಸಪಚ್ಚೆಯ ಜಮಖಾನದಂತೆ. ಹಲಗಲಿ ಬೇಡರು. ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು? ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ, ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು. ಇನ್ನು ಹಲಗಲಿಯ ನಾಲ್ವರು ಪ್ರಮುಖರು ಕೇಳಿದ್ದಾರೆ: ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ ಮತ್ತು ರಾಮ. ಇನ್ನು ಹಲಗಲಿ ಗುರುತು ಉಳಿಯದಂತಾದದ್ದು ಏಕೆ ಕೇಳಿದ್ದಾರೆ? ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿ ಗುರುತು ಉಳಿಯದಂತಾಯಿತು. ಇನ್ನು ಯಾವ ಘಟನೆ ಹಲಗಲಿ ಲಾವಣೆಗೆ ಕಾರಣ? ಹಲಗಲಿ ಬೇಡರ ತಾರಕದನ. ಹಲಗಲಿ ಗ್ರಾಮ ಎಲ್ಲಿದೆ? ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿಗೆ ಸೇರಿದೆ. ವೀರಲವ ಪದ್ಯ. ಯಜ್ಞಾಂಶವನ್ನು ಕಟ್ಟಿದವನು ಯಾರು? ಲವ. ಕುದುರೆ ಲವ ಯಾವುದರಿಂದ ಕಟ್ಟಿದ್ದ? ಉತ್ತರೀಯದಿಂದ. ಮುನಿ ಸುತರು ಹೆದರಲು ಕಾರಣವೇನು? ಲವ ಯಜ್ಞಾಂಶವನ್ನು ಕಟ್ಟಿ ಹಾಕಿದ್ದರಿಂದ. ಜೈಮಿನಿ ಭಾರತ ಕಾವ್ಯ ಬರೆದ ಕವಿ ಯಾರು? ಲಕ್ಷ್ಮೀಶ. ಕೆಮ್ಮನೆ ಮೀಸೆ ಒತ್ತನೆ. ದ್ರೋಣ ಪರಶುರಾಮರಲ್ಲಿಗೆ ಏಕೆ ಬಂದ? ದ್ರವ್ಯಾರ್ಥಿಯಾಗಿ ಬಂದ. ದ್ರೋಣ ಯಾರೊಡನೆ ಪರಶುರಾಮನ ಬಳಿಗೆ ಬಂದ? ಅಶ್ವತ್ಥಾಮರೊಡನೆ. ಪರಶುರಾಮ ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳಾವವು? ವಾರುಣ, ವಾಯುವ್ಯ, ಆಗ್ನೇಯ, ಐಂದ್ರ. ದೃಪದನು ಪಡಿಯನಿಗೆ ಏನೆಂದು ಹೇಳಿ ಕಳುಹಿಸಿದ? ದ್ರೋಣನು ಯಾರೆಂಬುದನ್ನು ನಾನು ತಿಳಿಯೇನು, ಅವನನ್ನು ಹೊರಗೆ ತಳ್ಳು ಎಂದು ಹೇಳಿ ಕಳುಹಿಸಿದ. ಇಷ್ಟು 1 ಮಾರ್ಕ್ ಕ್ವಶನ್ ಆನ್ಸರ್ಗಳನ್ನು ಪ್ರಿಪೇರ್ ಮಾಡಿರಿ.